ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಸರ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೂ ಕೂಡ ನಮಸ್ಕರಿಸುತ್ತಾ, ನಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಧ್ಯಾನವನ್ನು ಕಲಿಸಿದಂಥ ಸುಮಂಗಲಾ ಮೇಡಮ್ರವರಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೆ ಅನಿರೀಕ್ಷಿತವಾಗಿ ನಾವು ಯಾರೂ ಕೂಡ ಗೆಸ್ಸೇ ಮಾಡಿರಲಿಲ್ಲ 41 ದಿವಸ ಮುಗಿಸ್ಬೇಕು ಅಂತೇಳಿ ಸಾಯಂಕಾಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ನಾವು ಯಾರನ್ನ ಕರೆಸ್ಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾವು ಇಲ್ಲೇ ಮತ್ತು ರೇಖಾ ಅವರು ಹಳಬ್ರು ಅವರು, ಆಮೇಲೆ ಮಹೇಂದ್ರಪ್ಪ ಸರ್ ಹಳಬ್ರು, ಅವರಿಬ್ಬರನ್ನೇ ನಾವು ಗೆಸ್ಟ್ ಹಾಕಿರಿದ್ರಾಯ್ತು ಅಂತೇಳಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದನ್ನು. ಆಮೇಲೆ ನೈಟ್ ಇದ್ದಕ್ಕಿದ್ದಂಗೆ ಶೈಲಾ ಫೋನ್ ಮಾಡಿಬಿಟ್ಟು ನನಗೆ, ಇಲ್ಲ ಭಾಗ್ಯ ಪ್ರೇಮ್ನಾಥ್ ಸರ್ ಬರ್ತಿದ್ದಾರಂತೆ, ಹೆಂಗೆ ಇಲ್ಲಿ ನಿಮ್ಮ ಪಿರಮಿಡಿಗೆ ಕರೆಯೋಣ ಹೆಂಗೆ ಏನು ಅಂಥೇಳಿ ಹೇಳಿದರು. ಆವಾಗ ನನಗೆ ಭಾಳ ಖುಷಿ ಆಯಿತು. ಮತ್ತು ಪ್ರೇಮ್ನಾಥ್ ಸರ್ನ ನಾವು ಇದರಲ್ಲಿ ನೋಡ್ತಾ ಇದ್ವಿ ಯೂಟ್ಯೂಬಲ್ಲಿ. ನಾನು ಯಾವ ಜೂಮ್ ಲಿಂಕಲ್ಲೂ ಅವ್ರ ಜೊತೆಗೆ ಅವರು ಇದನ್ನು ಕೇಳಿಲ್ಲ ನಿಜ ಹೇಳ್ಬೇಕಂದ್ರೆ. ಯೂಟ್ಯೂಬಲ್ಲಿ ನಾನು ವೀಡಿಯೋಸನ್ನು ಚೆಕ್ ಮಾಡ್ತಿದ್ದಾಗ ಅವ್ರ ವೀಡಿಯೋಸಿದ್ದು ಕೇಳಿದ್ದು ಪ್ರೇಮ್ನಾಥ್ ಸರ್ ಸೀನಿಯರ್ ಮಾಸ್ಟರ್ ಅವರು ಇದರ ಪಿರಮಿಡ್ ಸೊಸೈಟಿದು. ಪತ್ರಿ ಸರ್ ನೆಕ್ಸ್ಟ್ ಬಿಟ್ಟರೆ ಪ್ರೇಮ್ನಾಥ್ ಸರ್ ಅಂತ ನಮಗೆಲ್ಲ ಗೊತ್ತಿರೋದೆ. ಹಾಗಾಗಿ ಅವರು ಬರ್ತಿದ್ದಾರೆ ಅಂತೇಳಂದಾಗ ನಿಜವಾಗ್ಲೂ ಒಂದು ಅದ್ಭುತ ಪವಾಡನೆ ಅಂದ್ಕೊಂಡ್ವಿ. 41 ದಿವಸದಲ್ಲಿ ನೋಡಿರಿ, ಕಾಲಾಯ ತಸ್ಮೈ ನಮಃ ಅನ್ನೋ ಹಂಗೆ ಈ ನಮಗೆ ಏನು ಕಲ್ಪನೆನೇ ಇಲ್ಲ ಇಂಥ ಒಬ್ಬ ಮಾಸ್ಟ್ರು ಇವತ್ತು ಬರ್ತಿದ್ದಾರೆ ಅಂತೇಳಿ. ನಿನ್ನೆ ರಾತ್ರಿ ಸಡನ್ನಾಗಿ ಹೇಳಿದ ಕೂಡಲೇ ಏನೋ ಒಂದು ಯಾವ ಟೈಮಲ್ಲಿ ಏನಾಗಬೇಕು ಅಂತೇಳಿ ಆ ಭಗವಂತನ ನಿಶ್ಚಯ ಆಗಿಬಿಟ್ಟಿರುತ್ತೆ. ಆ ಪ್ರಕಾರವಾಗಿ ಇವತ್ತು ಈ 41ನೇ ದಿವಸಕ್ಕೆ ಮುಗಿಸೋಕ್ಕೆ ಪ್ರೇಮ್ನಾಥ್ ಸರ್ ಬಂದಿದ್ದು ಬಹಳ ಖುಷಿ ಆಯಿತು ಅಂತ ಹೇಳ್ತಾ, ನಮ್ಮ ಈ ಧ್ಯಾನದ ಪಯಣ ಶುರುವಾಗಿದ್ದು ಅಂತೇಳಂದರೆ ನಾವೆಲ್ರಿಗೂ ಒಟ್ಟಿಗೆ ಶುರು ಮಾಡಿದ್ದು. ನಾವೆಲ್ಲರೂ ಬಳಗದವರು, ನಮ್ಮದೊಂದು ಬಳಗ ಇತ್ತು. ಆ ಬಳಗದ ಮೂಲಕ ನಮಗೆ ಇದು ಪಿರಮಿಡ್ ಧ್ಯಾನ ಅನ್ನೋದು ಸಿಕ್ತು. 2020-21ನೇ ಇಸ್ವಿ ಒಳ್ಳೆ ಕರೋನಾ, ಸೆಕೆಂಡ್ ಕರೋನಾ ಅಲೆಗಳು ಎದ್ದಿತ್ತು. ಎಲ್ಲರೂ ಅವಾಗ ಯಾರು ಬದುಕ್ತೀವೋ ಯಾರು ಸಾಯ್ತೀವೋ ಅನ್ನೋದೇ ಒಂದು ನಿಲುಕದ್ದದು, ಊಹೆಗೂ ನಿಲುಕದ್ದು. ಆ ರೀತಿ ಪರಿಸ್ಥಿತಿಲಿದ್ದಾಗ ಈ ಒಂದು ಆನಾಪಾನಸತಿ ಧ್ಯಾನ ನಮ್ಮ ಸಂಪರ್ಕಕ್ಕೆ ಬಂದಿದ್ದು ನಿಜವಾಗ್ಲೂ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಬೇಕು. ಇದು ಎಷ್ಟೋ ಜನ್ಮಗಳ ಕರ್ಮ ಕಳೆದ ಮೇಲೆ ಈ ಒಂದು ಯಾವುದೇ ಆದರೂ ಒಂದು ಸತ್ಸಂಗ, ಸ್ವಾಧ್ಯಾಯ ಆಯಿತು, ಸಜ್ಜನ ಸಾಹಿತ್ಯ ಇರ್ಬೋದು, ಸಾಂಗತ್ಯ ಇರ್ಬೋದು, ಏನೇ ಸಿಗಬೇಕು ಅಂತೇಳಿ ಅಂದರೂ ಕೂಡ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ, ನಾವು ಮಾಡಿರೋ ಒಳ್ಳೆಯ ಕರ್ಮದ ಫಲ ಅಂಥೇಳಿ ಆ ಒಳ್ಳೆಯ ಕರ್ಮದ ಫಲವಾಗಿ ನಮ್ಮೆಲ್ಲರಿಗೂ ಕೂಡ ಧ್ಯಾನ ಸಿಕ್ತು. ಆ ಸಂದರ್ಭದಲ್ಲಿ ನಮಗೆ ಯಾರಿಗೂ ಕೂಡ ಭಯನೂ ಆಗಲಿಲ್ಲ. ಫಸ್ಟ್ ಟೈಮ್ ನಾನು ಧ್ಯಾನ ಕುಂತಾಗ ಸುಮಂಗಲಾ ಮೇಡಮ್ ಅವ್ರು ಲೊಡಾಯ್ ಹಾಸ್ಪಿಟ್ಲಲ್ಲಿ ಧ್ಯಾನ ಮಾಡಿಸ್ಬೇಕಾದ್ರೆ ಮೊದಲನೇ ದಿನ ಕೂತಾಗ ನಂಗೆ ಕೂರೋಕ್ಕಾಗ್ತಿರ್ಲಿಲ್ಲ. ನಾನು ನೆಗೆಟಿವಿಟಿ ಪ್ರಾಬ್ಲಮಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಿದ್ದಕ್ಕೆ ನನಗೆ ಕೂರ್ಚೆ ಕೊಡಲಿಲ್ಲ. ಅಲ್ಲಿ ಯಾವಾಗ ಮುಗಿಸ್ತಾರೋ ಎದ್ದು ಸುಮಂಗಲಾ ಮೇಡಮ್ ಅವ್ರಿಗೆ ಹೊಡೆದ್ಬಿಡ್ಲೇನೋ ಅನ್ನೋ ಥರ ಅಷ್ಟು ಫೀಲ್ ಬರ್ತಾ ಇತ್ತು ನನಗೆ. ದಿನ ಮಾಡ್ತಾ ಎಷ್ಟೋ ಕಂಟ್ರೋಲ್ ಆಗ್ತಾ ಬಂತು. ನಿಜ ಹೇಳ್ಬೇಕಂದ್ರೆ ಅದೇ ಟೈಮಲ್ಲೇ ನಾವು ಮನೆ ಕಟ್ತಾ ಇದ್ವಿ. ಇದು ನಮಗೆ ಪಿರಮಿಡ್ ಕಟ್ಟಬೇಕು ಅಂತ ಏನಿರಲಿಲ್ಲ. ಮನೆ ಈಗ ಸುಮ್ಮನೆ ಅಷ್ಟು ಖರ್ಚು ಬರುತ್ತೆ ಇಷ್ಟು ಖರ್ಚು ಬರುತ್ತೆ ಅಂತ. ನಾವು ಆ್ಯಕ್ಚುಲಿ 2 ರೂಮ್ ಮಾಡಬೇಕು ಮೊದಲೇ ಪ್ಲ್ಯಾನ್ ಇತ್ತು ನಮಗೆ. ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು. RCC ಬಂದು ಪಿರಮಿಡ್ ಕೂರಿಸಿದ್ದೀವಿ ಅಷ್ಟೇ. ಇದಕ್ಕೇನು ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡೀವಿ ಅನ್ನೋಕ್ಕಿಂತ RCC ಹಾಕೋ ಖರ್ಚಲ್ಲಿ ನಾವೇನು ಮಾಡಿದ್ವಿ, ಪಿರಮಿಡನ್ನು ಅದೇ ಹೇಳಿದರು ಸುಮಂಗಲಾ ಮೇಡಮ್, ಭಾಗ್ಯ ಹೇಗೂ ಕಟ್ತಿದ್ದೀರಾ. ಪತ್ರಿ ಸರ್ ಹೇಳೋದು ಮೊದಲು ಅದೇ ಏನು ಅಂತೇಳಂದರೆ, ನೀವು ಧ್ಯಾನ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಫಸ್ಟ್ ಪಿರಮಿಡ್ ಕಟ್ರಿ ಮನೆ ಮೇಲೆ ಅಂತೇಳಿ ಹೇಳ್ತಾರೆ. ನೀವು ಹೇಗೂ ಕಟ್ತಿದ್ದೀರಾ, ಪಿರಮಿಡ್ ಮಾಡಿರಿ ಅಂತೇಳಿದ್ರು. ಅದ್ರ ತಕ್ಕಂಗೆ ನಮ್ಮ ಮನೆಯವರು ನನಗೆ ಫುಲ್ಲು ಸಪೋರ್ಟ್ ಮಾಡಿದರು. ಆ ಟೈಮಲ್ಲಿ ಯಾರ್ಯಾರನ್ನೋ ಹಿಡ್ಕೊಂಡು ಅದು ಕಟ್ಟಿದ್ದು ಅಂದ್ರೆ ನಿಜ ಹೇಳ್ಬೇಕಂದ್ರೆ ಅದು ಕಣ್ಣೀರು ಕಪಾಳಕ್ಕೆ ಬರಬೇಕು ಅನ್ಬೇಕು, ಅಷ್ಟು ಶ್ರಮ ಹಾಕಿದ್ದೀವಿ. ಯಾಕಂದರೆ ನಮ್ಮ ಮನೆ ಓಪನಿಂಗು 4ನೇ ತಾರೀಕಿಗೆ ಫಿಕ್ಸ್ ಆಗಿಬಿಟ್ಟಿದೆ. ಅಷ್ಟರೊಳಗಡೆ ಮೇಡಮ್ಗಿನ್ನು ಎಲ್ಲ ಮನೆ ಓಪನಿಂಗಿಗೆ ಬಂದವರು ಪಿರಮಿಡ್ ನೋಡಲಿ, ಪಿರಮಿಡ್ ಶಕ್ತಿ ಅಂದರೆ ಏನು ಅಂತ ಗೊತ್ತಾಗಬೇಕು, ಆನಾಪಾನಸತಿ ಧ್ಯಾನದ ಬಗ್ಗೆ ಗೊತ್ತಾಗಬೇಕು. ಅದಕ್ಕೆ ಇನ್ನೂ ಪ್ಲಾಸ್ಟರ್ ಆಗಿ ಇದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ನಾವು ಈ ಮನೆ ಓಪನಿಂಗ್ ಮಾಡಿದಾಗ ಇದು ಪಿರಮಿಡ್ ಮೇಲೆ ಶೀಟ್ ಕೂತಿತ್ತು, 4 ಗೋಡೆ ಆಗಿದ್ವು, ಬಾಗಿಲು ಇರಲಿಲ್ಲ, ಕಿಟಕಿ ಹಚ್ಚಿರಲಿಲ್ಲ, ಪ್ಲಾಸ್ಟರ್ ಇರಲಿಲ್ಲ, ಏನಿರಲಿಲ್ಲ. ಆದರೆ ಇರಲಿ, ನೀ ಬಂದವ್ರಿಗೆ ಏನು ಅಂತನಾದ್ರೂ ಗೊತ್ತಾಗುತ್ತೆ ಮಾಡು ಅಂತ ಹೇಳಿದರು. ಹಂಗಾಗಿ ಪಿರಮಿಡನ್ನು ರೆಡಿ ಮಾಡಿ ಹೊರಗಡೆ ಏನು ಮಾಡಿದ್ವಿ, ಈ ಆನಾಪಾನಸತಿ ಧ್ಯಾನದ ಹೇಗೆ ಮಾಡಬೇಕು ಮತ್ತು ಇದರಿಂದ ಏನೇನು ಲಾಭ ಆಗಿದ್ದಾವೆ ಅಂಥೇಳಿ ಎಲ್ಲ ಹೊರಗಡೆ ಅಂಟಿಸಿದ್ವಿ ನಾವು. ಬಂದವರೆಲ್ಲ ಓದ್ಕೊಂಡು ಹೋಗಲಿ ಅಂತ ಹೇಳಂದು ಭಾಳ ಜನ ಓದ್ಕೊಂಡ್ರು. ಆಮೇಲೆ ಎಲ್ಲ ವರ್ಕ್ ಮುಗಿದ್ಮೇಲೆ 41 ದಿವಸ ಪಿರಮಿಡಲ್ಲಿ ಒಂದು ದಿವಸ ಇಟ್ಕೊಳ್ರಿ ಅಂತ ಮೇಡಮ್ ಅವ್ರು ಸುಮಾರು ಸರಿ ಹೇಳಿದರು. ನಿಜ ಹೇಳ್ಬೇಕಂದ್ರೆ ಒಂದು 41 ದಿವಸದ ಮಂಡಲ ಧ್ಯಾನ ನಾವು 2 ವರ್ಷ ಕಟ್ಟಿ 2 ವರ್ಷ ಆಗಿ ಬಂದರೂ ಇಟ್ಕೊಳ್ಳೋಕೆ ಆಗಿದ್ದಿಲ್ಲ.
ಎಲ್ಲದೇ ಕಾಲ ಕೂಡಿ ಬರಬೇಕು ಅನ್ನೋ ಥರ ನಾವು ಹಿಂಗೆ ಹುಬ್ಳಿಗೆ ಹೋದಾಗ ಶೈಲ ನಾವು ಬಸ್ಸಲ್ಲಿ ಸಡನ್ನಾಗಿ ಮಾತಾಡ್ಕೊಂಡ್ವಿ 41 ದಿವಸ ಭಾಗ್ಯ ಮಾಡಿಬಿಡನೆ ನಾಳಿಂದ ನಿಮ್ಮ ಮನೆಯಲ್ಲಿ ಅಂತ ಹೇಳೋದು. ನನಗೆ ನಿಜ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದರೆ ನಾವಾಗೆ ಮಾಡ್ತೀವಿ ಅಂದ್ರೂ ಮಾಡೋಕ್ಕಾಗಲಿಲ್ಲ. ಅದೇನು ಸುಮ್ಮನೆ ಮಾತಾಡ್ತಾ ವಾಪಸ್ ಬರಬೇಕಾದ್ರೆ ನನಗೂ ಅವಳು ಇಡೋಣ ಅಂದ ತಕ್ಷಣ ಎಕ್ಸ್ಟ್ರಾ ಎನರ್ಜಿ ಎಕ್ಸ್ಟ್ರಾ ಪವರ್ ಸಿಕ್ಕಂಗಾಯ್ತು. ಒಂಥರ ಭಾಳ ಖುಷಿ ಆಯಿತು ಮಾಡಬೇಕು ಅಂಥೇಳಿ. ಆಯಿತು ಅಂತೇಳಿ ಮಾರನೇ ದಿವಸ ಶುರು ಮಾಡಿದ್ವಿ. ಮಾರನೇ ದಿವಸಕ್ಕೆ ಒಂದು 5-6 ಜನ ಸೇರಿದ್ವಿ. ಬರ್ತಾ 10 ಜನ, ಕನಿಷ್ಠ ಅಂದ್ರೆ 11-12 ಜನ ಕೂತು ನಾವು 41 ದಿವಸ ಈ ಧ್ಯಾನ ಮಾಡಿದ್ವಿ. ಧ್ಯಾನಕ್ಕೆ ಎಲ್ಲರೂ ಬರೋದು ನನಗೇನೋ ಒಂಥರ ಖುಷಿ. ಎಲ್ಲರೂ ಇದಕ್ಕೇನೋ ಫೀಸ್ ಐತಾ ಅದೈತೆ ಇದಾಯ್ತಾ ಅಂತ. ಎಂಥ ಫೀಸ್ ಇಲ್ಲ ಏನಿಲ್ಲ. ಇದು ಸಮಾಜ ಸೇವೆಗಾಗಿ ಅಂತೇನೆ ನಾವು ಮಾಡಿ ಕಟ್ಸಿರೋದು. ನೀವು ಯಾವಾಗಲೂ ಬೇಕಾದರೂ ಓಪನ್ ಇರುತ್ತೆ, ನಮ್ಮದು ಲಾಕ್ ಯಾವಾಗೂ ಮಾಡಿರಲ್ಲ, ಬುಕ್ಸ್ ಇಟ್ಟಿದ್ದೀವಿ ಎಲ್ಲ. ನೀವು ಯಾವಾಗ ಅನುಕೂಲ ಆಗುತ್ತೋ ಹೋಗಿ ಬರ್ರಿ, ಧ್ಯಾನ ಮಾಡ್ಕೊಂಡು ಹೋಗ್ರಿ ಅಂತ ಎಲ್ರಿಗೂ ಹೇಳ್ತಾ ಇದ್ವಿ. ಶೈಲಾ ಕರೆದ್ಲು, ನಾನು ಒಂದಿಷ್ಟು ಜನ ಕರೆದೆ, ಮತ್ತು ಅವ್ರವ್ರ ಫ್ರೆಂಡ್ಸ್ ಸೇರ್ಕೊಂಡು ಬಂದರು. ಇಲ್ಲಿ 41 ದಿವಸ ಅನ್ನೋದ್ರಾಗೆ ಸಾಕಷ್ಟು ಜನಕ್ಕೆ ಮಿರಾಕಲ್ ಅನ್ನೋ ಥರ ಅನುಭವ ಆಗಿದ್ದಾವೆ. ಇವತ್ತೊಬ್ರು ಶಾಂತ ಅಂತ ಬರಬೇಕಿತ್ತು, ಬರಲಿಲ್ಲ. ಅವಳಿಗೆ 3 ತಾಸಲ್ಲ, ಒಂದು ಅರ್ಧ ತಾಸು ಕುಂತ್ರೆ ಮೇಲೆ ಹೇಳಕ್ಕೆ ಹಾಕಿದ್ದಿಲ್ಲ ಅಂತ. ಅವಳು ಡೈಲಾಗ್ ನೋಡೇ ನಗ್ತಿದ್ವಿ ನಾವು. ನಡ್ಕೊಂತ ಹಿಂಗೆ ಬಗ್ಗೆ ಹೋಗಿ ಬಾಗಿಲು ತೆಗಿಬೇಕಿತ್ತಂತೆ. ಅಂಥವಳಿಗೆ 3 ತಾಸು ಕುತ್ಕೊಂಡು ಧ್ಯಾನ ಮಾಡ್ತಿದ್ದಾಳೆ. ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಆಗ್ತಿದ್ದಿಲ್ಲ ಅಂತವಳಿಗೆ. ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಫುಲ್ಲು ಅಲರ್ಜಿಯಾಗಿ ಇರಿಟೇಟ್ ಆಗಿ ಕಡುತ್ತಾ ಬಂದಂಗೆ ಆಗದ. ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು ದಿವಸ ಧ್ಯಾನ ಮಾಡ್ತಾ ಕೂತಿದ್ದಾಗ ಮನೇಲಿ ಕೈ ಎಲ್ಲ ಹಿಡ್ಕೊಂಡು ಬಿಡಿಸ್ಕೊಳಕ್ಕಾಗದೆ ತಲೆ ಎಲ್ಲ ಪರ್ರ ಕೆರ್ಕೊಂಡ್ಲಂತೆ. ಆ ಥರ ಅನುಭವ ಆತಂತೆ. ಅದಾದಮೇಲೆ ಹಿಂಗಾಯ್ತಲ್ಲ ಅಂತೇಳಿ ಸ್ವಲ್ಪ ಮಾರನೇ ದಿವಸ ಅವತ್ತು ಅವಳು ಲೈಟಾಗಿ ನೋಡೋಣ ಅಂತ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿದ್ದಾಳೆ. ಅಪ್ಲೈ ಮಾಡಿ ಸ್ವಲ್ಪ ಹೊತ್ತಾದ್ರೂ ಇವಳಿಗೆ ಏನೂ ಸಮಸ್ಯೆ ಆಗಿಲ್ಲ. ಅಯ್ಯೋ ನಾನು ಕೊಬ್ಬರಿ ಎಣ್ಣೆ ಹಚ್ಚಲೇಬೇಡ ಅಂದಿದ್ರು ಡಾಕ್ಟ್ರು. ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಏನೂ ಆಗಿಲ್ಲಲ್ಲ ಅಂತೇಳಿ ತಲೆಗೆಲ್ಲ ಮಸಾಜ್ ಥರ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ಲಂತೆ. ಏನೇನೂ ಆಗಲಿಲ್ಲ. ಕೊಬ್ಬರಿ ಎಣ್ಣೆನೇ ನೋಡ್ತಾನೆ ಇರಲಿಲ್ಲ ಅಂತ. ಅವಳು ಕೊಬ್ಬರಿ ಎಣ್ಣೆನೇ ಮನೆಗೆ ತರೋದು ಬಿಟ್ಟಿದ್ಲಂತೆ. ಅಂಥವಳು ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದಾಳಂತೆ. ಇವು ದಿನ ಹಚ್ತಿದ್ದೀನಿ ರೀ, ಏನೇನು ಆಗ್ತಿಲ್ಲ ಅಂತಿದ್ದಾಳೆ. ಏನೋ ಸಾಕಷ್ಟು ಅವಳಿಗೆ ನಿದ್ದೆ ಬರ್ತಿದ್ದಿಲ್ಲಂತೆ ನೈಟೆಲ್ಲ. ಮೊನ್ನೆ 3 ಮಾತ್ರೆ ತೊಗೋತಿದ್ಲು ಅಂತವಳು. ಈಗ ಮಾತ್ರೆ ಇಲ್ಲ ಏನಿಲ್ಲ, ಸುಮ್ಮನೆ ಎಚ್ಚರ ಆಯ್ತು ಅಂದ್ರೆ ಕುಂತ್ಬಿಡು. 3 ಗಂಟೆಗೆಲ್ಲ ಎದ್ದು ಕೂತ್ಕೊಂಡ್ಬಿಡ್ತೀನಿ ಅಂತ. ಒಂದೊಂದು ದಿವಸ 3 ಗಂಟೆಗೆ ಎದ್ದು ಕುಂತವಳು ಇಲ್ಲಿ ಬರೋಕ್ಕಾಗದೆ ಮನೇಲೇ ಧ್ಯಾನ ಮಾಡಿಬಿಟ್ಟಿರ್ತೀನಿ ಅಂತ. ಭಾಳ ಅದ್ಭುತ ಅನುಭವಗಳು. ಇವರು ಶೋಭಾ ಅಂತೇಳಿ ಅವರು ಬರ್ತಿದ್ರು. ಇವ್ರಿಗೆ ತಲೆನೋವು ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತಂತೆ. ನಂಗೆ ಇಲ್ಲಿ ಧ್ಯಾನ ಮಾಡೋಕ್ಕದ್ದಾಗಿಂದ ತಲೆನೋವೇ ಇಲ್ಲ ಅಂತ ಹೇಳಂದ್ರು. ಇನ್ನೂ ಒಂದು ಮಿರಾಕಲ್ ಅಂದರೆ, ನಾನು ಫಸ್ಟ್ ಹೇಳ್ದಂಗೆ ನೆಗೆಟಿವ್ ಪ್ರಾಬ್ಲಮ್ ಇತ್ತು ನನಗೆ ಅಂತ ಹೇಳಿದೆ. 7 ವರ್ಷದಿಂದ ಸಫರ್ ಆದೆ ನಾನು. ಎಲ್ಲ ಹೋಗೋದಂತೂ ಮುಗಿದು ಹೋದು ನನಗೆ. ಎಲ್ಲ ಜಾಗಗಳೆಲ್ಲ ಮುಗಿದು ಅದು ಯಾವ ಏನಾರ ಅನ್ನತಿಗೆ ಯಾವ ಜನದಾಗ ಏನು ಕರ್ಮ ಮಾಡಿದ್ವಪ್ಪ ಅಂತಿರ್ತೀವಲ್ಲ, ಯಾವ ಕರ್ಮದ ಫಲನ ಏನೋ ಸುತ್ತಮುತ್ತ ಇರೋ ಒಂದು ಹೇಳಸೋರು ಕೇಳಿಸೋರು ಯಾರು ಉಳಿಲಿಲ್ಲ ನನಗೆ. ನಿಜ ಹೇಳ್ಬೇಕಂದ್ರೆ ಧ್ಯಾನ ಮಾಡೋಕತ್ರೂ ಕಳಿದಿದ್ದಿಲ್ಲ. ಕರೆ ಹೇಳ್ಬೇಕಂದ್ರೆ ಬಿಟ್ಬಿಟ್ಟಿದ್ದು. ಒಂದಿಷ್ಟು ಸಿಟ್ಟು ಬಂದು ಸುಮಂಗ್ಲ ಮೇಡಮ್ ಅವ್ರು ಬೈಯಾರ, ನೀ ಹಠ ಮಾಡು, ಸರೆಂಡ್ರ್ ಆಗ ನೀನು ಧ್ಯಾನಕ್ಕೆ ಅಂತ ಹೇಳೋನವರು. ಆದ್ರೂ ಆಗ್ತಿದ್ದಿಲ್ಲ ಅದು. ಅದೇನೋ ಮಾಡಿ ಶೈಲ 41 ದಿವಸ ಮಂಡಲ ಧ್ಯಾನ ನಿಮ್ಮ ಮನೇಲಿ ಮಾಡೋಣತಿ. ಮಂಡಲ ರಜೆನೂ ಬಂದಿತ್ತು. 41 ದಿವಸ ಕಂಟಿನ್ಯೂ ಯಾವಾಗ ಧ್ಯಾನ ಶುರು ಮಾಡೋಕತ್ತಿ ಅವತ್ತಿಂದ ತಲೆಯಲ್ಲಿ ಏನೇನು ಈಗ ಹೆಂಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದಾಗ ಅದು ಹೆಂಗೆ ಕ್ಲೀನ್ ಮಾಡಿ ಒಳಗಡೆ ಬಟ್ಟೆನ ಹೊರಗೆ ಹಾಕತ್ತಲ್ಲ, ಹಾಗೆ ನಮ್ಮ ದೇಹದಲ್ಲಿ ನಮ್ಮ ತಲೆಯಲ್ಲಿ ಏನೇ ಅದು ಸಮಸ್ಯೆ ಇದ್ದರೂ ಕೂಡ ಅದು ಕ್ಲೀನ್ ಮಾಡ್ತಾ ಬರುತ್ತೆ. ಪ್ರೊಸೆಸಿಂಗ್ ನಡೆದಿರುತ್ತೆ ಒಂಥರ. ಆ ಕ್ಲೀನ್ ಮಾಡ್ತಾ ಬಂದೀಗ ಯಾವ ಹಂತಕ್ಕೆ ಬಂದಿದ್ದೇನೆ ಸಂಪೂರ್ಣ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾನು ಅದನ್ನು ಕಳ್ಕೊತೀನಿ. ಆ ಹಂತಕ್ಕೆ ಬಂದಿದ್ದು ಭಾಳ ಮಿರಾಕಲ್ ಹೋಗೋ ಥರ ನನಗೆ ಆ ಸಮಸ್ಯೆಯಿಂದನೂ ಆಚೆ ಬರ್ತಿದ್ದೀವಿ. ಭಾಳ ಅದ್ಭುತ ಅನುಭವ. BP ಆಗಿತ್ತು ಒಂದ್ಸರಿ. ಡಾಕ್ಟ್ರು BP ಗುಳಿಗೆ ತಗೊಳಕ್ಕೆ ಹಚ್ತಾರೇನೋ ಅನ್ನಂಗಾಗಿತ್ತು. ಧ್ಯಾನ ಮಾಡ್ತಾ BP ಗುಳಿಗೆನೂ ತಗೊಳಂಗಿಲ್ಲ. ಈ ಧ್ಯಾನಕ್ಕೆ ಪ್ರಾರಂಭ ಮಾಡಿದ್ರೆ ತಲೆನೋವು ಬಂದ್ರೆ ಮಾತ್ರೆ ತೊಗೊಳ್ಳಲ್ಲ ನಾವು ಹೆಚ್ಚಾಗಿ. ಆಮೇಲೆ ಜ್ವರ ಬಂದ್ರೆ ಮಾತ್ರೆ ತೊಗೊಳಂಗಿಲ್ಲ. ಶೀತ ಆಗೈತಿ ಅಂದ್ರೆ ಏನಾಯಿತು ಅಂದ್ರೂ ಮಾತ್ರೆ ತೊಗೊಳ್ಳೋ. ಸುಮ್ಮನೆ ಸುಸ್ತಾಯ್ತಾ ಕೆಲಸ ಮಾಡಿ ನೀವು ಸುಸ್ತಾಯ್ತು ಅಂದರೆ ಕುತ್ಕೊಂಡು ಒಂದು 5-10 ನಿಮಿಷ ಧ್ಯಾನ ಮಾಡೋದ್ರಲ್ಲೇ ನಮಗೆ ಮತ್ತೆ ಒಂದು ಮೆಡಿಸಿನ್ ಕೊಟ್ಟಂಗೆ ಮೆಡಿಸಿನ್ ಕೊಟ್ಟು ನಮಗೆ ಇಂಜೆಕ್ಷನ್ ಮಾಡಿದಾಗ ಗ್ಲೂಕೋಸ್ ಹಚ್ಚಿದಾಗ ಹೇಗೆ ನಾವು ಒಂದು ಹೊಸ ಎನರ್ಜಿ ಬರುತ್ತಲ್ಲ, ಧ್ಯಾನ ಕೂತ್ಬಿಡ್ಲೆ ಅದು ಎಲ್ಲ ಟಯರ್ಡ್ನೆಸ್ ಹೋಗಿ ಮತ್ತೆ ಹೊಸ ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. ಅಂಥ ಅದ್ಭುತ ಇದೆ. ಈಗ ನಾವು ಕೆಲವೊಬ್ಬರಿಗೆ ಬರ್ರಿ ಧ್ಯಾನ ನಮ್ಮ ಮನೆ ಮೇಲೆ ಇದೆ, ಎಷ್ಟು ಜನ ಕರಿತಿದ್ದೀವಿ. ಯಾರು ಆಸಕ್ತಿ ಇದೆ ಅವ್ರು ಬರ್ತಾರೆ. ಪತ್ರಿ ಸರ್ ಒಬ್ಬರಿಂದ ಒಬ್ಬ ವ್ಯಕ್ತಿಯಿಂದ ಅದು ಅವ್ರ ಮನೆಗೆ ಹೋಗಿ ಅವ್ರಿಗೆ ಒತ್ತಾಯ ಮಾಡಿ ಧ್ಯಾನ ಕಲಿಸಿದ್ರಂತೆ. ಇವತ್ತು ಇಡೀ ಜಗತ್ತಿನಾದ್ಯಂತ ಈ ಪಿರಮಿಡ್ ಧ್ಯಾನ, ಆನಾಪಾನಸತಿ ಧ್ಯಾನ ಅನ್ನೋದು ಎಷ್ಟು ಬೆಳಕಿಗೆ ಬಂದಿದೆ ಅಂತೇಳಂದರೆ ಅದು ವರ್ಣಿಸಲು ಅಸಾಧ್ಯ. ಹಾಗಾಗಿ ಈ ಧ್ಯಾನ ಮಾಡಿರಿ. ಇವತ್ತು ಈ ಒಂದು ನಮ್ಮ ಮನೆಯಲ್ಲಿ 41 ದಿವಸದ್ದು ಇವತ್ತು ಕೊನೆಯ ದಿನ ಸಾಯಂಕಾಲ ಇಟ್ಕೋಬೇಕಂದಿದ್ದು. ಇವತ್ತು ಅದೇನೋ ಪತ್ರಿ ಸರ್ ಅನುಗ್ರಹನೋ ನಾವು ನಂಬಿರುವಂಥ ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳ ಒಂದು ಶಕ್ತಿನೋ ಏನೋ ಗೊತ್ತಿಲ್ಲ. ಇವತ್ತು ಒಬ್ಬ ಸೀನಿಯರ್ ಪಿರಮಿಡ್ ಮಾಸ್ಟರ್, ಅದು ಪತ್ರಿ ಸರ್ ಬಿಟ್ಟರೆ ನೆಕ್ಸ್ಟು ಪಿರಮಿಡ್ ವ್ಯಾಲಿಲಿ ಹೆಸರು ಮಾಡಿದವರು ಅಂದರೆ ಸಾಕಷ್ಟು ಧ್ಯಾನದಲ್ಲಿ ಅನುಭವ ಅಂದರು ಪ್ರೇಮನಾಥ್ ಸರ್ ಇವತ್ತು ಬಂದಿದ್ದು ನಿಜವಾಗ್ಲೂ ಮಿರಾಕಲ್ ರೀ ಇದು.
ಇದು ಬಾಯಲ್ಲಿ ಹೇಳೋಕ್ಕೂ ಅಸಾಧ್ಯ. ಅದು ಅಂಥ ಅದ್ಭುತ ವ್ಯಕ್ತಿತ್ವವನ್ನು ಹೊಂದೋರು, ಧ್ಯಾನದಲ್ಲಿ ಅನುಭವವನ್ನು ಹೊಂದಿದವರು. ನೋಡಿರಿ, ಯಾರು ನಾವು ಅಂದ್ಕೊಂಡಿರಲಿಲ್ಲ ಇವ್ರು ಬರ್ತಾರೆ ಅಂತೇಳಿ. ನಾವು ನಿಜವಾಗ್ಲೂ ಸರ್ ಭಾಳ ಖುಷಿ ಆಯಿತು ನಮಗೆ. ನೀವು ಇವತ್ತು ನಮಗೆ ನಿಮ್ಮ ಅನುಭವಗಳನ್ನ ಹೇಳ್ತಾ ಮತ್ತು ಧ್ಯಾನದ ಸಂಬಂಧಪಟ್ಟಂಗೆ ಇನ್ನೂ ನಮಗೆ ಗೊತ್ತಿರದೇ ಇರೋ ಎಷ್ಟೋ ವಿಚಾರಗಳಿದ್ದಾವೆ. ನಾವು ಈ ಧ್ಯಾನ ಅನ್ನೋದು ಇಡೀ ಸಾಗರ ಸಮುದ್ರದಷ್ಟು, ನಾವೊಂದು ಸಾಸಿವೆ ಕಾಳಷ್ಟು ತಿಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚು ಇದ್ರ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಈಗ ಈ ಒಂದು 41 ದಿವಸದ ಮಂಡಲ ಧ್ಯಾನವನ್ನು ಇವತ್ತು ಇಟ್ಕೊಂಡಿದ್ವಿ ನಾವು. ಆ್ಯಕ್ಚುಲಿ ಸಾಯಂಕಾಲ ಇಟ್ಕೊಂಡಿದ್ದು, ಸರ್ ಬಂದಕ್ಕೆ ಈಗ ಆಯಿತು. ಈ ಒಂದು ಈ 41 ದಿನದ ಮಂಡಲ ಧ್ಯಾನದ ಮುಕ್ತಾಯ ಸಮಾರಂಭಕ್ಕೆ ಅನಿರೀಕ್ಷಿತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪಿರಮಿಡ್ ಸೊಸೈಟಿಯ ಬೆಂಗಳೂರಲ್ಲಿರುವಂಥ ಪಿರಮಿಡ್ ವ್ಯಾಲ್ಯೂ ನಿಮಗೆಲ್ಲ ಗೊತ್ತಿರೋದೆ. ಅಲ್ಲಿ ಅಂತ ಸೀನಿಯರ್ ಪಿರಮಿಡ್ ಮಾಸ್ಟರ್ ಅವರಿಗೆ ಕೂಡ ಬ್ರಹ್ಮರ್ಷಿ ಅನ್ನೋ ಬಿರುದು ಬಂದಿದೆ. ಅಂತ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಈ ಹಾವೇರಿ ಮಾಸ್ಟರ್ಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸ್ವಾಗತ, ಸುಸ್ವಾಗತ. ಹಾಗೆ ನೀವು ಅವ್ರ ಜೊತೆ ಬಂದಿರೋ, ನಿಮ್ಮ ಹೆಸರೇನು ಸರ್? ಅದೇ ರೀತಿ ಪಿರಮಿಡ್ ಮಾಸ್ಟರ್ ಅವ್ರ ಜೊತೆಗೆ ಬಂದಿದ್ದಾರೆ. ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಧ್ಯಾನದಲ್ಲಿರೋರು. ಸಾಕಷ್ಟು ಜನ ಸೇವೆ ಮಾಡ್ತಾನೆ ತಮ್ಮ ವೃತ್ತಿ ಜೀವನ, ತಮ್ಮ ಸಂಸಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸನ್ಯಾಸಿಯಾಗಿರಬೇಕು ಅಂತಿಲ್ಲ, ಧ್ಯಾನದಲ್ಲಿ ಸಂಸಾರದಲ್ಲಿ ಇದ್ದುಕೊಂಡೇ ಸಾಧನೆ ಮಾಡಬೇಕು ಅಂತೇಳಿ ಮಂಜುನಾಥ್ ಸರ್ ಕೂಡ ಈ ಒಂದು ಇವತ್ತು ಅನಿರೀಕ್ಷಿತ ಯಾರ್ಯಾರನ್ನು ನಿಜವಾಗ್ಲೂ ಎಂತೆಂಥವ್ರು ಬಂದು ಭೇಟಿಯಾಗಿದ್ದಾರೆ ಅಂದರೆ ಇಲ್ಲಿ ಪಿರಮಿಡ್ ನೋಡಬೇಕು ಅಂತೇಳಿ ಬಾಗಲಕೋಟೆಯಿಂದ ಅಲ್ಲಿ ಎಲ್ಲ ಕಡೆಯಿಂದನೂ ಬಂದು ಧ್ಯಾನ ಮಾಡಿ ಹೋಗಿದ್ದಾರೆ. ತುಮಕೂರವರೆಲ್ಲ ಬಂದು ಪಿರಮಿಡ್ ನೋಡಿ ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಧ್ಯಾನ ಮಾಡ್ಕೊಂಡು ಹೋಗಿದ್ದಾರೆ. ಅವತ್ತು ಅನಿರೀಕ್ಷಿತ ಅವರು ಬಂದಿದ್ದಾರೆ ಇವತ್ತು ಮಂಜುನಾಥ್ ಸರ್. ಅವರನ್ನು ಕೂಡ ನಮ್ಮ ಹಾವೇರಿ ಮಾಸ್ಟರ್ಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸ್ವಾಗತ, ಸುಸ್ವಾಗತ. ಹಾಗೆ ನಾವು ಧ್ಯಾನ ಶುರು ಮಾಡಿದಾಗಿಂದ ನಮ್ಮ ಜೊತೆಗೆ ಇವರು ಎಡಗೈ ಬಲಗೈ ಆಗಿದ್ದವರು ನಮ್ಮ ಮಹೇಂದ್ರಪ್ಪ ಸರು. ಅವರು ಸುಮಂಗಲ ಮೇಡಮ್ ಅವರು ಇದ್ದಾಗಿಂದ ಹಿಡಿದು ಧ್ಯಾನಕ್ಕಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಿಜವಾಗ್ಲೂ ನೋವನ್ನು ಮೆಟ್ಟಿ ಇವತ್ತು ಹೆಮ್ಮರವಾಗಿ ಧ್ಯಾನದಲ್ಲಿ ನಿಂತವರು. ಭಾಳ ನೋವು ಉಂಡಿದ್ದಾರೆ. ಆ ನೋವನ್ನು ನಿಜವಾಗ್ಲೂ ನಾವು ಯಾರೂ ತಡ್ಕೊಂತಿದ್ದಿಲ್ಲ ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದಿದ್ರೆ. ಇವತ್ತು ಅವರು ಧ್ಯಾನ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಬಂದಂಥ ದೊಡ್ಡ ಪೆಟ್ಟನ್ನು ತಡ್ಕೊಂಡು ಇವತ್ತು ನೋಡಿರಿ ಎಷ್ಟು ನಗನಗ್ದ ಮತ್ತು ಖುಷಿಯಾಗಿ ಎಲ್ಲ ಮರ್ತಿದ್ದಾರೆ. ಇದೊಂದು ಅವರು ಮಹೇಂದ್ರಪ್ಪ ಸರ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸ್ವಾಗತ, ಸುಸ್ವಾಗತ. ಹಾಗೆ ರೇಖಾ ಮೇಡಮ್ರವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ಮಂಡಲ ಧ್ಯಾನವನ್ನು ಶುರು ಮಾಡೋಕ್ಕೆ ನಮಗೆ ಪ್ರೇರಣೆ ನೀಡಿದ್ದು ಶೈಲಾಗ ಸ್ವಾಗತ. ಆಮೇಲೆ ಮಂಗಳಾ ಮೇಡಮ್ ಅವರು, ನಮ್ಮ ಜ್ಯೋತಿ ಜಯಲಕ್ಷ್ಮಿ ನಮ್ಮ ಮೇಡಮ್ ಅವರು ಬಂದಿದ್ದಾರೆ. ಆಮೇಲೆ ಕವಿತಾ ಅವ್ರಿಗೆ, ಮತ್ತು ಇಲ್ಲಿ ಬಂದಂಥ ಎಲ್ಲರೂ, ಶೋಭಾ ಅವರು ಪಾಪ ಒಂದು ದಿವಸ ಬಿಡ್ಲಂಗೆ ಬಂದವರು, ಶೈಲಾ ಆಯ್ತು. ಇನ್ನು ಉಳಿದಂಥ ಎಲ್ಲ ಪಿರಮಿಡ್ ಮಾಸ್ಟರ್ಗಳು. ಇವಳಿಗೆ ಶ್ರುತಿಗೆ ನೀನೊಂದು ಚಾನಲ್ ಯಾಕೆ ಶುರು ಮಾಡಬಾರ್ದೆ ಅಂತ ಹೇಳಿದ್ವಿ. ನನಗೆ ಗೊತ್ತೇ ಇಲ್ಲ, ಅವಳು ಚಾನಲ್ ಚಲೋ ಮಾಡೇ ಬಿಟ್ಟೆ 1 ವರ್ಷ ಗೆದ್ದೆ. ಅವಳಿಗೆ ಇನ್ನೂ ಹೆಚ್ಚೆಚ್ಚು ಈ ಧ್ಯಾನದ ಅನುಭವಗಳನ್ನ ಹಂಚ್ಕೊಳ್ತಾ ಅವಳೊಂದು ಯೂಟ್ಯೂಬ್ ಚಾನಲ್ ನಮ್ಮ ಹಾವೇರಿಯಿಂದ ರೆಬೆಲ್ಲಾಗಿ ಹೊರಗೆ ಬರಲಿ ಅಂತೇಳಿ ಹೇಳ್ತಾ ಎಲ್ಲರನ್ನು ಕೂಡ ಈ ಒಂದು ಹೊರಗಡೆ ಕೂತಿದ್ದಂಥ ಎಲ್ಲ ಮಾಸ್ಟರ್ಗಳು, ಒಳಗಡೆ ಇರುವಂಥ ಎಲ್ಲ ಮಾಸ್ಟರ್ಗಳನ್ನು ಕೂಡ ಈ ಒಂದು ನಮ್ಮ ಈ ಧ್ಯಾನದ ಕಾರ್ಯಕ್ರಮಕ್ಕೆ ಆನಾಪಾನಸತಿ ಧ್ಯಾನ ಅನ್ನೋದು ನಾವೆಲ್ಲ ಎಷ್ಟು ತಿಳ್ಕೊಂಡಿದ್ದೀವಲ್ಲ ಅದರ ಹೆಚ್ಚಿನ ಒಂದು ಮಾಸ್ಟರನ್ನು ನಮ್ಮ ಪ್ರೇಮ್ನಾಥ್ ಸರ್ ಹೊಂದಿದ್ದಾರೆ. ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಕೊಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ.